ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೊಂದು ಹೆಲ್ತಿ ಪ್ರೋಟೀನ್ ರಿಚ್ ಡಯಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇವತ್ತು ಹೆಲ್ತಿಯಾಗಿರುವ ಹೆಸರು ಕಾಳಿನಿಂದ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ. ಯೂಶ್ವಲಿ ಮಕ್ಕಳಿಗೆಲ್ಲ ಹೆಸರು ಕಾಳನ್ನ ಮೊಳಕೆ ಬರೆಸಿ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ. ಬಟ್ ಈ ಥರ ನೀವು ಕಟ್ಲೆಟ್ ಥರ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟಿಯಾಗೂ ಇರುತ್ತೆ, ಸೊ ಈಸಿಯಾಗೂ ಬೇಗ ತಿಂತಾರೆ. ಈಗ ಕಟ್ಲೆಟ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಮೊಳಕೆ ಬರೆಸಿರೋ ಹೆಸರು ಕಾಳು 1 ಕಪ್ಪಷ್ಟು, ಒಂದು ಈರುಳ್ಳಿ ಹೆಚ್ಚಿರೋದು. ಈಗ ಒಂದು ಜಾರಿಗೆ ಮೊಳಕೆ ಬರೆಸಿರೋ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕಿ ತರ್ತರಿಯಾಗಿ ರುಬ್ಕೋತಿದ್ದೀನಿ. ಇಲ್ಲಿ ನಾನು ನೀರು ಹಾಕೋತಾ ಇಲ್ಲ, ಜಸ್ಟ್ ಹಾಗೆ ಡ್ರೈ ಆಗೇ ಈ ಥರ ತರ್ತರಿಯಾಗಿ ರುಬ್ಕೋತಿದ್ದೀನಿ. ತುಂಬ ಪೇಸ್ಟ್ ಆಗಾದ್ರೂ ಚೆನ್ನಾಗಾಗಲ್ಲ, ಇದೇ ಹದದಲ್ಲಿ ರುಬ್ಕೋಬೇಕು. ಈಗ ತರ್ತರಿಯಾಗಿ ರುಬ್ಬಿರೋ ಹೆಸರು ಕಾಳು ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹೆಚ್ಚಿರೋಂಥ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಸ್ವಲ್ಪ ಚಿಲ್ಲಿ ಪೌಡರ್, ನಿಮಗೆ ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮೆಣಸಿನ್ಕಾಯಿನ ಒಂದು ಜಾಸ್ತಿ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಒಂದು 3-4 ಸ್ಪೂನಷ್ಟು ಕಡಲೆ ಹಾಕೋತಿದ್ದೀನಿ. ಈಗ ಕಡಲೆ ಎಲ್ಲನೂ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ ನೀರನ್ನ ಯೂಸ್ ಮಾಡಿಲ್ಲ, ಈರುಳ್ಳಿ ಮತ್ತು ಕ್ಯಾರೆಟಲ್ಲಿರೋ ನೀರಿನ ಅಂಶನೇ ಸಾಕು, ಅದರಲ್ಲೇ ನೀಟಾಗಿ ಕಲಿಸ್ಕೋಬೋದು. ಈಗ ಸ್ಟವ್ ಮೇಲೆ ಒಂದು ತವನ ಕಾಯೋದಕ್ಕಿಟ್ಟು, ತವ ಕಾದ್ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೋತಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಸೇಮ್ ವಡೆ ಥರನೇ ಕೈ ಮೇಲೆ ಹಾಕ್ಕೊಂಡು ಅದನ್ನು ರೌಂಡ್ ಶೇಪ್ ಮಾಡಿ ಇದನ್ನು ಈಗ ತವ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ 2 ಸೈಡ್ ಕಟ್ಲೆಟ್ನ ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿರುವ ಕಟ್ಲೆಟ್ಸ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ಸಕ್ಕದಾಗಿತ್ತು. ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.